ನ್ಯೂಸ್ 42 ಕನ್ನಡ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂಥೇಳಿ ನಾವೆಲ್ಲರೂ ಕೂಡ ಇತಿಹಾಸದ ಪುಟದಲ್ಲಿ ಓದಿದ್ದೀವಿ. ಸೊ ಇವತ್ತು ನಮ್ಮೆಲ್ಲರೂ ಕೂಡ ವಿದ್ಯೆ ಬಹಳ ಮುಖ್ಯವಾದಂಥ, ನಮ್ಮೆಲ್ಲರೂ ಕೂಡ ನಿಜವಾದ ಮನುಷ್ಯರು, ನಿಜವಾದ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ವಿದ್ಯೆ ಬೇಕು. ನಮಗೆ ಮಾಡಿರೋ ಉದ್ದೇಶನೇ ನಿಮಗೋಸ್ಕರ, ಇದೆಲ್ಲ ಈ ಕಾರ್ಯಕ್ರಮನೇ ಮಾಡಿರೋ ಉದ್ದೇಶನೇ ನಿಮಗೋಸ್ಕರವಾಗಿ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ನೀವೆಲ್ಲರೂ ಕೂಡ ಈ ದೇಶದ ಒಳ್ಳೆಯ ಉತ್ತಮವಾದಂಥ ಪ್ರಜೆಗಳಾಗಲಿ, ಸಮಾಜದಲ್ಲಿ ನಾವೆಲ್ಲರೂ ಕೂಡ ಒಳ್ಳೆಯ ಸ್ಥಾನಗಳು ಪಡೀಲಿ ಅಂಥೇಳಿ ಇಷ್ಟೆಲ್ಲ ಕೂಡ ಇವತ್ತು ವ್ಯವಸ್ಥೆ ಮಾಡಿರುವಂಥ ಬಹಳ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಇದು. ನಾವೆಲ್ಲರೂ ಕೂಡ ಇತಿಹಾಸ ಇವತ್ತು ರಾಮನಗರದಲ್ಲಿ ಯಾವತ್ತೂ ಕೂಡ ಇಂಥ ಒಂದು ಕಾರ್ಯಕ್ರಮಕ್ಕೆ ಯಾರೂ ಕೂಡ ಆಲೋಚನೆ ಮಾಡಿರಲಿಲ್ಲ. ಮಕ್ಕಳ ಬಗ್ಗೆ, ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಯಾರೂ ಕೂಡ ಆಲೋಚನೆ, ಹಿಂದೆ ಇದ್ದವರು ಯಾರೂ ಕೂಡ ಯಾವತ್ತು ಆಲೋಚನೆ ಮಾಡಿಲ್ಲ. ಆದರೆ ಇವತ್ತು ಆಳವಾದ ಸಮಾಜದಲ್ಲಿ ಉತ್ತಮವಾದಂಥ ಸ್ಥಾನ ಪಡೀಲಿಕ್ಕೆ ಇವೆಲ್ಲ ಪ್ರಯೋಗಗಳನ್ನೆಲ್ಲರೂ ಕೂಡ ಮಾಡಬೇಕು, ನಮ್ಮ ಜವಾಬ್ದಾರಿ ಅಂಥೇಳಿ ಇವತ್ತು ನಮ್ಮ ನಗರಸಭೆ ವ್ಯಾಪ್ತಿಯಿಂದ ಚಿಂತನೆಯನ್ನು ಮಾಡಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ತಂದೆ ತಾಯಿಗಳು ಯಾತಕ್ಕೋಸ್ಕರ ವಿದ್ಯಾಭ್ಯಾಸಕ್ಕೆ ಎಷ್ಟೇ ಕಷ್ಟ ಇರಲಿ, ಏನೇ ಅವ್ರು ಕೆಲಸ ಮಾಡಿದ್ಲಿ, ಪಾಪ ಅವ್ರು ಎಷ್ಟೇ ಅವರು ಕಡು ಬಡತನ ಇರಲಿ, ಅವ್ರು ಹೊಟ್ಟೆ ಹಸ್ಕೊಂಡಿದ್ರು ಕೂಡ, ಅವ್ರು ಏನೇ ಕಷ್ಟ ಇದ್ರು ಕೂಡ ನಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು. ನಿಮಗೆ ನೀಟ್ ಎಕ್ಸಾಮ್, CET ಎಕ್ಸಾಮ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾರು ಕೂಡ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಯಾರು ಪಾಸ್ ಮಾಡಿಲ್ಲ, ಒಳ್ಳೆ ಅಂಕ ಪಡೆದಿಲ್ಲ ಅಂತೇಳಿ ನೀವು ಓದೋದು ಎಲ್ಲರೂ ಕೂಡ ಬೇರೆ ರೀತಿಯಲ್ಲಿ ಇದಾಗ್ಬೋದು. ಸೊ ದಯವಿಟ್ಟು ಇದಕ್ಕೂ ಕೂಡ ನೀವು ಈಗಿಂದನೇ ಸರ್ಕಾರಿ ಬಾಲಕಿಯರ ಕಾಲೇಜಲ್ಲಿ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಟೈಮಿಂಗ್ಸು, ನಿಮಗೆ ಶಾಲೆ ಹೋಗೋ ಬರೋಕ್ಕೆಲ್ಲ ವ್ಯವಸ್ಥೆಯನ್ನು ನಗರಸಭೆ ವತಿಯಿಂದ ನೀವೆಲ್ಲರೂ ಕೂಡ ಮಾಡ್ತಾರೆ, ಅದು ಕಾಣ್ತದೆ ನೀವೆಲ್ಲರೂ ಕೂಡ. ಸೊ ಇದರ ಪ್ರಯೋಜನ ನೀವೆಲ್ಲರೂ ಕೂಡ ಪಡಿಬೇಕು. ಎಲ್ಲ ಮಕ್ಕಳು ಕೂಡ ಇದಕ್ಕೆ ಅಡ್ಮಿಷನ್ ತಗೊಂಡು ನೀವು ನೀಟ್ಗೆ ರೆಡಿ ಆಗಬೇಕು. ರಾಮನಗರಕ್ಕೆ ಒಂದು ಒಳ್ಳೆಯ ಹೆಸರು, ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು, ನಿಮ್ಮ ವಿದ್ಯಾಸಂಸ್ಥೆಗಳಿಗೆ ಒಳ್ಳೆಯ ಹೆಸರನ್ನು ತಾವೆಲ್ಲರೂ ಕೂಡ ತಂದು ಉತ್ತಮವಾದಂಥ ಒಂದು ವ್ಯಾಸಂಗ ಮಾಡಿ ಒಂದು ಫಲಿತಾಂಶ ಇದರ ಮುಖಾಂತರವಾಗಿ ತಾವೆಲ್ಲರೂ ಕೂಡ ಕೊಡ್ತೀರಿ ಅಂಥೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲ ನಮ್ಮ ನಗರಸಭೆಯ ಅಧ್ಯಕ್ಷರಿಗೆ, ಅವರ ಆದಿಯಾಗಿ ನಮ್ಮ ಅಧಿಕಾರಿ ವೃಂದದವರಿಗೆ, ನಾವು ಈ ಒಂದು ಕಾರ್ಯಕ್ರಮವನ್ನು ಈ ಬಾರಿ 2025ನೇ ಸಾಲಿನಲ್ಲಿ ಆಯವ್ಯಯ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಇದೇ ನಮ್ಮ ಮ್ಯಾಂಡೇಟ್ರಿ ಅಲ್ಲ, ಆದರೆ ನಮ್ಮ ರಾಮನಗರದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅನೇಕ ಬಾರಿ ಚರ್ಚೆ ಮಾಡಿ ನಾವು ನಮ್ಮ ಆಯುಕ್ತರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು, ಒಂದು ಫ್ಯಾಕಲ್ಟಿ ಸರಿಯಾಗಿ ನಿರಂತರವಾಗಿ ಅವರಿಗೆ ಒಂದು ಬೋಧನೆ ಸಿಗಬೇಕು ಅಂತಂದರೆ ಒಳ್ಳೆಯ ಪ್ರತಿಷ್ಠಿತ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡ್ಕೋಬೇಕಂತೇಳಿ ನಾವು ಡಾಕ್ಟರ್ ಶಿವಕುಮಾರ್ ಅವ್ರ ಜೊತೆ ಮಾತಾಡಿ ಈ ಕಾರ್ಯಕ್ರಮವನ್ನು ಮಾಡಬೇಕು, ತಾವು ಸಹಕಾರ ಕೊಡಬೇಕು ಅಂತೇಳಿ ನಾವು ಅವ್ರನ್ನ ವಿನಂತಿಸ್ಕೊಂಡು ಆಮೇಲೆ ಈಗ ಈ ಕಾರ್ಯಕ್ರಮವನ್ನು ಈಗ ವಿದ್ಯುಕ್ತವಾಗಿ ಪ್ರಾರಂಭ ಮಾಡೋ ಹಂತಕ್ಕೆ ಬಂದಿದೆ. ಈಗ ನಾವು ವೇದಿಕೆ ಮೇಲೆ ರಾಜಕಾರಣಿಗಳು ಯಾರನ್ನು ಕಳಿಸ್ಲಿಲ್ಲ. ಯಾಕೆ ಅಂತಂದರೆ ನೋಡಿ, ಎಲ್ಲರೂ ಕೂಡ KS IAS ಅಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ, ಉಪನ್ಯಾಸಕರನ್ನ, CM ಲಿಂಗಪ್ಪನವರು ಉಪನ್ಯಾಸಕರೇ, ಅವರು ಶಿಕ್ಷಣ ಸಿಗೋಕ್ಕೋಸ್ಕರ 25 ವರ್ಷಗಳಿಂದ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾವ್ರು. ನಮ್ಮ MLA ಇಕ್ಬಾಲ್ ಹುಸೇನ್ ಅವರು ಕೂಡ ಒಂದು ಕಾಲದಲ್ಲಿ ಪಾಠ ಮಾಡ್ತಾ ಇದ್ದವರು ಅಲ್ವಾ ಸ್ವಾಮಿ, ಹೌದಲ್ವಾ? ಹಾಗಾಗಿ ಈಗ ನಾವು ಒಂದು ಒಳ್ಳೆಯ ಒಂದು ಅಕಾಡೆಮಿ ವತಿಯಿಂದ ನಾವು ತಮಗೆ ತರಬೇತಿಯನ್ನು ಕೊಡಿಸ್ಬೇಕು ಅಂಥೇಳಿ ಒಂದು ಬಹಳ ಮಹತ್ತರವಾದ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಎಲ್ಲ ನಗರಸಭಾ ಸದಸ್ಯರು ಎಲ್ಲರೂ ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಈಗ ನಮ್ಮ ಆಯುಕ್ತರಿಗೆ ಅನೇಕ ಬಾರಿ ನಾವೀಗ ಉಪನ್ಯಾಸ ಕರೆಸಿ ನಮ್ಮಲ್ಲಿ ಮೀಟಿಂಗ್ ಮಾಡ್ತೀವಿ. ನಮ್ಮ ಶಿವಣ್ಣ ಅವರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದ್ರ ಜೊತೆಗೆ ಈಗ ಆಯುಕ್ತರು ಪ್ರತಿ ಕಾಲೇಜಿಗೆ ಹೋಗಿ ಅವರೇ ಹೋಗಿ ಅಡ್ರೆಸ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳನ್ನ.
ಇವೆಲ್ಲ ನಾವು ವಿದ್ಯಾರ್ಥಿಗಳಿಗೆ ಒಳ್ಳೇದಾಗಲಿ ಅನ್ನೋ ನಿಟ್ಟಿನಲ್ಲಿ ಇಡೀ ಕರ್ನಾಟಕದಲ್ಲಿ ಯಾವ ನಗರಸಭೆಯಿಂದಲೂ ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಹಾಗಾಗಿ ಈಗ ನಾವು ವಿನೂತನವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಅವರು 50 ಇರ್ಬೋದು, 100 ಇರ್ಬೋದು, 500 ಇರ್ಬೋದು, ಎಷ್ಟಾದ್ರೂ ಬರಲಿ, ನಾವು ಅವ್ರಿಗೆ ತಯಾರು ಮಾಡೋಕ್ಕೆ ತಯಾರಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನ್ಯೂಸ್ 42 ಕನ್ನಡ.